me forever on fire. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಸರಣಿ ಆತ್ಮಹತ್ಯೆಗಳ ಬಗ್ಗೆ ಮಾಹಿತಿ ಸಂಗ್ರಹಕ್ಕೆ ಸಮಿತಿಯನ್ನ ರಚನೆ ಮಾಡಿಕೊಳ್ಳಲಾಗಿದೆ. ಆಂದೋಲನ ಸಮಿತಿ ರಚಿಸಿದೆ ಬಿಜೆಪಿ. ಚಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಮೇಲ್ಮನೆಯ ವಿಪಕ್ಷ ನಾಯಕ ಇವರು ಚಲವಾದಿ ನಾರಾಯಣಸ್ವಾಮಿ. ಈಗ ಆಂದೋಲನ ಸಮಿತಿ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಈಗ ಸರ್ಕಾರದ ವಿರೋಧ ಏನಿದೆ, ಸರ್ಕಾರದ ಕೆಲವೊಂದಿಷ್ಟು ನೀತಿಗಳು ಜೊತೆಗೆ ಇತ್ತೀಚೆಗೆ ನಡೆದಂಥ ಕೆಲವೊಂದಿಷ್ಟು ಘಟನೆಗಳು ಮುಂದಾಗ್ಬೋದಂಥದ್ದು, ಯಾರೆಲ್ಲ ಸರ್ಕಾರದ ವಿರುದ್ಧ ಆರೋಪಗಳನ್ನು ಮಾಡ್ತಾರೋ, ಈಗ ಉದಾಹರಣೆಗೆ ಸಚಿನ್ದು ಸಾವು ಅಂತ ಅಂದ್ಕೊಳ್ಳೋಣ. ಈಗ ಬಿ ಜೆ ಪಿ ನಿಯೋಗ ಅವ್ರ ಮನೆಗೆ ಭೇಟಿ ಕೊಟ್ಟಿತ್ತು, ಅಲ್ಲಿ ಅವ್ರ ಮನೆಯವ್ರ ಮಾಹಿತಿನ ಪಡ್ಕೊಳ್ತಾ ಇದ್ರಲ್ವ. ಸೊ ಹಾಗೆ ಸರಣಿ ಆತ್ಮಹತ್ಯೆಗಳು, ಅದರಲ್ಲೂ ಈ ಗುತ್ತಿಗೆದಾರರಾಗಿರ್ಬೋದು ಅಥವಾ ಯಾವುದೋ ಅಧಿಕಾರಿಯ ಒತ್ತಡಕ್ಕೆ ಅಥವಾ ಯಾವುದೇ ಸಚಿವರ ಒತ್ತಡಕ್ಕೆ ಮಣದೋ ಅಥವಾ ಬೆದರಿಕೆ ಹಾಕಿನೋ ಸಾವನ್ನಪ್ಪಿದರೆ ಅಂತಹ ಘಟನೆಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಸೂಕ್ತ ದಾಖಲೆಗಳನ್ನು ಕಲೆ ಹಾಕಿ ಅದನ್ನು ತೆಗೆದುಕೊಂಡು ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಈ ಸಮಿತಿಯನ್ನು ರಚನೆ ಮಾಡಿಕೊಳ್ಳಲಾಗಿದೆ. ಈ ಸಮಿತಿಯ ಒಂದು ತಂಡ ಕೂಡ ರೆಡಿಯಾಗಿದೆ. ಈಗ ಅಲ್ಲಿ ಆರಗ ಜ್ಞಾನೇಂದ್ರ ಆಗಿರ್ಬೋದು, ಸಾಕಷ್ಟು ಜನ ಹಿರಿಯ ಶಾಸಕರು, ಮಾಜಿ ಶಾಸಕರು ಅವರೆಲ್ಲರೂ ಕೂಡ ಇದರಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅವಿನಾಶ್ ಜಾಧವ್ ಆಗಿರ್ಬೋದು, ಅಂದರೆ ಎಲ್ಲ ಭಾಗದ ನಾಯಕರನ್ನು ಈ ಒಂದು ಕಮಿಟಿ ಒಳಗೊಂಡಿದೆ. ಅವರು ಆಯಾ ಭಾಗದ ವಿವರಣವನ್ನು ಒಂದು ಕೊಡಬೇಕಾಗುತ್ತೆ. ಅದರ ಜೊತೆಗೆ ರಾಜುಗೌಡ ಇರ್ಬೋದು, ಭಾರತಿ ಶೆಟ್ಟಿ ಇರ್ಬೋದು, ಓವರಾಲ್ ಒಂದು ಟೀಮನ್ನು, ಒಂದು 14ರಿಂದ 15 ಜನರ ಟೀಮನ್ನು ಮಾಡಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಅವರು. ಇದಕ್ಕೆ ಚಲವಾದಿ ನಾರಾಯಣಸ್ವಾಮಿ ಅವರು ನೇತೃತ್ವವನ್ನು ವಹಿಸಿಕೊಳ್ತಾರೆ. ಈ ಒಂದು ಸಮಿತಿಯ ಕೆಲಸ ಅಂತ ಹೇಳಿದರೆ, ಕರ್ನಾಟಕ ರಾಜ್ಯದಲ್ಲಿ ಸರಣಿ ಆತ್ಮಹತ್ಯೆಗಳೇನಾಗಿದೆ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ಅದು ಈಗ ಉದಾಹರಣೆಗೆ ರೈತ ಆತ್ಮಹತ್ಯೆ ಮಾಡಿಕೊಂಡ ಅಂತ ಅಂದ್ಕೊಳ್ಳೋಣ. ಆತನ ಸಾಲ ಎಷ್ಟು, ಯಾವ ಬ್ಯಾಂಕಲ್ಲಿ ಸಾಲ ಮಾಡಿದ್ದ, ಯಾವ ಅಧಿಕಾರಿ ಆತನ ಕಿರುಕುಳ ಕೊಟ್ಟಿದ್ದ, ಈ ರೀತಿ ಎಲ್ಲ ವಿಚಾರಗಳನ್ನು ಹೆಕ್ಕಿ ತೆಗೆದು ಮಾಹಿತಿ ಸಂಗ್ರಹ ಮಾಡಿ ಸದನದಲ್ಲಿ ಮತ್ತು ಹೊರಗಡೆ ಬೀದಿಗಿಳಿದು ಪ್ರತಿಭಟನೆ ಮಾಡುವಂಥ ಉದ್ದೇಶ ಈ ಒಂದು ಸಮಿತಿಯದ್ದಾಗಿದೆ. ಹಾಗಾಗಿಯೇ ಈಗ ವಿಜೇಂದ್ರ ಅವರು ಈ ಟೀಮನ್ನು ರಚನೆ ಮಾಡಿದ್ದಾರೆ. ಹೋರಾಟವನ್ನು ನಿರಂತರವಾಗಿ ಮಾಡಲಿಕ್ಕೆ, ಸರ್ಕಾರಕ್ಕೆ ಮುಜುಗರವನ್ನು ತರಲಿಕ್ಕೆ ಈ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ. ಈಗ ಬಳ್ಳಾರಿಯಲ್ಲಿ ನಾವು ನೋಡಿದ್ವಿ, ಬಾಣಂತಿಯರ ಸರಣಿ ಸಾವಾಯಿತು. ಅದಕ್ಕೂ ಕೂಡ ಸರ್ಕಾರವೇ ಹೊಣೆ ಅಂಥೇಳಿ ವಿಪಕ್ಷಗಳು ವಾಗ್ದಾಳಿ ನಡೆಸಿದ್ವು. ಅದಾದ ಮೇಲೆ ಬೆಳಗಾವಿಯಲ್ಲಿ ಒಂದು ಆತ್ಮಹತ್ಯೆ ಆಯಿತು ಅಧಿಕಾರಿದು, ಅದು ಕೂಡ ಸಚಿವರ ಹೆಸರುಗಳು ತಳಕು ಹಾಕೊಳ್ತು. ಈಗ ಸಚಿನ್ದು, ಹೀಗೆ ಈ ಸಾವುಗಳು ಏನಾಗಿರ್ತವೆ ಅದರ ಕಂಪ್ಲೀಟ್ ಆದಂಥ ಚಿತ್ರಣವನ್ನು ತೆಗೆದುಕೊಳ್ಳೋದು, ಅಲ್ಲಿ ತಮ್ಮಲ್ಲೇ ಚರ್ಚೆಗಳನ್ನು ಮಾಡಿ ಒಂದು ಅಂತಿಮ ರೂಪುರೇಷೆ ಕೊಟ್ಟು ಎಲ್ಲ ಜಿಲ್ಲಾಗಳಿಗೆ ಸಂದೇಶವನ್ನು ಕೊಟ್ಟು ಹೋರಾಟಕ್ಕೆ ಅಣಿಯಾಗೋ ಪ್ಲ್ಯಾನ್ ಇದೆ.